ಇನ್ನು ಚಿನ್ನಸ್ವಾಮಿ ಬಳಿ ಕಾಲ್ತುಳಿತ ಆಗಿರುವ ವಿಚಾರವಾಗಿ ಬಿಸಿಸಿಐ ತನ್ನ ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದೆ. ಬಿಸಿಸಿಐ ಫಸ್ಟ್ ರಿಯಾಕ್ಷನ್ ಇದು. ನಾವು ಮೂಕ ಪ್ರೇಕ್ಷಕರಾಗಿರೋದಕ್ಕೆ ಸಾಧ್ಯ ಇಲ್ಲ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಖಾಸಗಿ ವ್ಯವಹಾರ. ಆದರೆ ಭಾರತದಲ್ಲಿ ಕ್ರಿಕೆಟ್ಗೆ ಬಿಸಿಸಿಐ ಜವಾಬ್ದಾರಿಯಾಗಿದ್ದೀವಿ ನಾವು. ಹೌದು, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇದೊಂದು ಖಾಸಗಿ ವ್ಯವಹಾರ. ಆದರೆ ಕ್ರಿಕೆಟ್ಗೆ ವಿಚಾರವಾಗಿ ಭಾರತದಲ್ಲಿ ನಾವು ಜವಾಬ್ದಾರಿ ಇದ್ದೀವಿ. ಕೆಲವು ಹಂತದಲ್ಲಿ ಬಿಸಿಸಿಐ ಏನನ್ನಾದ್ರೂ ಮಾಡಬೇಕಾಗುತ್ತೆ. ಬಿಸಿಸಿಐ ಕಾರ್ಯದರ್ಶಿಯಾದಂತ ದೇವ್ಜಿತ್ ಸೈಕಿಯಾ ಕೊಟ್ಟಿರುವಂತಹ ಹೇಳಿಕೆ ಇದು. ಸಂಭ್ರಮಾಚರಣೆಗೆ ಮಾರ್ಗಸೂಚಿಯನ್ನ ಪರಿಚಯಿಸಬೇಕಾಗುತ್ತೆ. ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಇದ್ರ ಬಗ್ಗೆ ಯೋಚಿಸ್ತಾ ಇದೆ. ಭವಿಷ್ಯದಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಎಚ್ಚರಿಕೆಯನ್ನು ವಹಿಸಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಭಾರತದಲ್ಲಿ ಕ್ರಿಕೆಟ್ಗೆ ಬಿಸಿಸಿಐ ಜವಾಬ್ದಾರಿಯುತವಾಗಿರುತ್ತೆ. ಕೆಲವು ಹಂತದಲ್ಲಿ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಏನನ್ನಾದ್ರೂ ಮಾಡಬೇಕಾಗುತ್ತೆ. ಸಂಭ್ರಮಾಚರಣೆಗೆ ಸಂಬಂಧಪಟ್ಟಾಗೆ ಗೈಡ್ಲೈನ್ಸ್ ಅನ್ನ ನಾವು ಪರಿಚಯಿಸೋದಕ್ಕೆ ಯೋಚಿಸ್ತಾ ಇದ್ದೀವಿ ಅಂತಲೂ ಕೂಡ ಬಿಸಿಸಿಐ ಉಲ್ಲೇಖ ಮಾಡಿದೆ. ಅಂತ ಅಂದ್ರೆ ಮುಂದಿನ ಹಂತದಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ಈ ತೆರನಾದಂಥ ಘಟನೆಗಳು ಆಗದೇ ಇರುವಂತ ರೀತಿಯಾಗಿ ನಿಯಂತ್ರಿಸುವಂತ ನಿಟ್ಟಿನಲ್ಲಿ ನಮಗಿದು ಅನಿವಾರ್ಯ ಅನ್ನುವಂಥ ರೀತಿಯಾಗಿ ಬಿಸಿಸಿಐ ಹೇಳ್ತಾ ಇದೆ.